ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಳೆಯ ಹೊಡೆತಕ್ಕೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆಯೇ ಕಿತ್ತು ಹೋಗಿದೆ. ಉಡುಪಿಯ ಮಣಿಪಾಲದ ಐನಾಕ್ಸ್ ಮುಂಭಾಗದಲ್ಲಿ ನಡೆದಿರುವಂಥ ಘಟನೆ. ಮಳೆ ಹೊಡೆತ ಎಷ್ಟಿದೆ ಅಂತ ಹೇಳಿದ್ರೆ ರಸ್ತೆಗಳೇ ಕಿತ್ತು ಹೋಗ್ತಾ ಇದ್ದ. ಉಡುಪಿಯ ಮಣಿಪಾಲದ ಐನಾಕ್ಸ್ ಮುಂಭಾಗದಲ್ಲಿ ನಡೆದಿರುವಂಥ ಘಟನೆ. ರಸ್ತೆ ಕಿತ್ತು ಹೋದ ಪರಿಣಾಮ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಮಳೆ ಮುಂದುವರೆದ್ರೆ ರಸ್ತೆ ಸಂಪೂರ್ಣವಾಗಿ ಕಿತ್ತು ಹೋಗುವಂಥ ಆತಂಕ ಇದೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಅಲ್ಲಿ ರಸ್ತೆ ಇತ್ತು ಅನ್ನುವ ಸುಳಿವು ನಿಮಗೆ ಸಿಗುತ್ತಾ ಅನ್ನೋದನ್ನು ಚೆಕ್ ಮಾಡ್ಕೋಬೇಕಾಗತ್ತೆ. ಅಲ್ಲಿ ರಸ್ತೆ ಇತ್ತಾ, ಅಲ್ಲಿ ಟಾರ್ ರೋಡ್ ಇತ್ತಾ ಅಂತ ನೋಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಆ ರಸ್ತೆಯಲ್ಲಿ ಟಾರ್ ರೋಡ್ ಇತ್ತು ಅನ್ನುವ ಯಾವ ಕುರುಹು ಕೂಡ ಕಾಣಿಸ್ತಾ ಇಲ್ಲ. ಆ ಮಟ್ಟದಲ್ಲಿ ರಸ್ತೆ ಸಂಪೂರ್ಣವಾಗಿ ಕಿತ್ತು ಹೋಗ್ತಾ ಇದೆ, ಕೊಚ್ಚಿ ಹೋಗ್ತಾ ಇದೆ. ಇಲ್ಲಿ ಎರಡು ಪ್ರಶ್ನೆ ಮಾಡಬೇಕಾಗತ್ತೆ. ರಸ್ತೆ ಕಿತ್ತು ಹೋಗುವಷ್ಟು ಭೀಕರವಾದಂಥ ಮಳೆ ಬಂತ ಅನ್ನೋದು. ಎರಡನೇದು, ಒಂದು ಮಳೆಗೆ ತಡೆಯಲಾಗದಷ್ಟು ಕಳಪೆ ಕಾಮಗಾರಿಯಿಂದ ಈ ರಸ್ತೆ ಕೂಡಿತ್ತಾ ಅಂತ. ಕಳಪೆ ಕಾಮಗಾರಿಯಿಂದ ಈ ರಸ್ತೆ ಕೂಡಿತ್ತು ಎನ್ನುವ ಕಾರಣಕ್ಕೆ ಇದು ಒಂದು ಮಳೆಗೆ ಹೀಗೆ ಕಿತ್ತು ಹೋಗಿದೆ. ಸರ್ಕಾರಕ್ಕೂ ಹಬ್ಬ, ಕಾಂಟ್ರಾಕ್ಟರ್ಗಳಿಗೂ ಕೂಡ ಹಬ್ಬ. ಇದು ಗುತ್ತಿಗೆದಾರರಿಗೆ ಮತ್ತೊಮ್ಮೆ ಟೆಂಡರ್ ಹಾಕೋದು, ಮತ್ತೊಮ್ಮೆ ಹಾಕೋದು, ದೋಸೆ ರೀತಿ ಟಾರ್ ಹೋದರೆ ಅದು ಒಂದು ಮಳೆಗೆ ಒಂದು ದಿನಕ್ಕೆ ಕಿತ್ತೋಗುತ್ತೆ. ಒಳ್ಳೆಯದೇ ಅಲ್ವಾ? ಮತ್ತೆ 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 ರಸ್ತೆ ಮಾಡ್ಬೋದು, ಮತ್ತೆ ಮತ್ತೆ ದುಡ್ಡು ಹೊಡಿಬೋದು, ಮತ್ತೆ ಮತ್ತೆ ಕಮಿಷನ್ ತಗೋಬೋದು. ಹೀಗೆ ಉಡುಪಿಯ ಈ ರಸ್ತೆ ಇಷ್ಟೆಲ್ಲ ಕಥೆಗಳನ್ನು ಹೇಳ್ತಾ ಇದೆ. ಇನ್ನು ಸಾರ್ವಜನಿಕರು ಕೂಡ ಭಾರಿ ಪರದಾಡ್ತಾ ಇದ್ದಾರೆ. ರಸ್ತೆ ಕಿತ್ತೋಗಿದೆ, ಕೊಚ್ಚಿ ಹೋಗಿದೆ, ಯಾವ ಕಡೆ ಹೋಗಬೇಕು ಅಂತ ಹೇಳಿ ಗೊತ್ತಾಗದ ಸ್ಥಿತಿಯಲ್ಲಿ ಅಲ್ಲಿನ ವಾಹನ ಸವಾರರಿದ್ದಾರೆ. ನಿಂತಲ್ಲೇ ನಿಂತು ನಿಧಾನಕ್ಕೆ ಚಲಿಸ್ತಾ ಇದ್ದಾರೆ.